ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದಷ್ಟು ಅಡುಗೆ ಮನೆಯ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ ಏನಪ್ಪಾ ಅನ್ನೋದಾದ್ರೆ, ಈಗ ಬೇಳೆ ಸಾಂಬಾರು ಹಾಗೆ ತರಕಾರಿ ಸಾಂಬಾರು ಯೂಶಲಿ ಎಲ್ಲರೂ ಮನೇಲೂ ಮಾಡ್ತಾ ಇರ್ತೀರಲ್ವಾ. ಸೊ ಡೈರೆಕ್ಟ್ ಆಗಿ ನೀವು ಕುಕ್ಕರ್ಗೆ ಈ ರೀತಿ ಬೇಳೆನ ಹಾಕಿ ಕೂಗ್ಸೋದಕ್ಕೆ ತುಂಬಾ ಹೊತ್ತು ಟೈಮ್ ಹಿಡಿಯುತ್ತೆ. ನಾನಿಲ್ಲಿ ಬೇಳೆನ ಒಂದು 5 ನಿಮಿಷಗಳ ಕಾಲ ಈ ರೀತಿ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ನೆನೆ ಹಾಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಟೈಮ್ ಸೇವ್ ಆಗುತ್ತೆ, ಹಾಗೇನೆ ಬೇಳೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಎರಡು ಕೂಡ ನೆನೆ ಹಾಕೊಂಡಿದ್ದೀನಿ. ನೋಡ್ತಾ ಇರಬಹುದು, ಈ ರೀತಿ ಒಂದು 5 ನಿಮಿಷ ನೆನೆ ಹಾಕೊಂಡು ಆಮೇಲೆ ಅಡುಗೆ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅನ್ನೋದಾದರೆ, ರೈಸ್ ಎಲ್ಲರೂ ಮನೇಲೂ ಮಾಡ್ತಾ ಇರ್ತೀರಲ್ವ, ಒಂದೊಂದು ಟೈಮಲ್ಲಿ ಮುದ್ದೆ ಥರ ಆಗ್ಬಿಡುತ್ತೆ. ನೀವು ನೀರು ಜಾಸ್ತಿ ಹಾಕಿದ್ರೆ ಜಾಸ್ತಿ ಉಕ್ಕು ಬಿಡುತ್ತೆ, ನೀರು ಕಡಿಮೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇರೋ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ಉದುರು ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು 1-2 ಸಲ ವಾಶ್ ಮಾಡಿಕೊಂಡು ನಂತರ ಇಲ್ಲಿ ನೀರು ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೀರು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈ ರೀತಿ ನೀವು ಉಪ್ಪು ಹಾಕ್ಕೊಂಡು ಅನ್ನ ಮಾಡ್ಕೊಳ್ಳೋದ್ರಿಂದ ಅನ್ನ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಅಡುಗೆಗೆ ಯಾವುದು ಆಯಿಲ್ ಬಳಸ್ತಿರೋ ಅದನ್ನೇ ಹಾಕ್ಕೊಂಡು ಇವಾಗ 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಒಂದೊಂದು ಮನೇಲಿ ಒಂದೊಂದು ವಿಸಿಲ್, 2 ವಿಸಿಲ್ 3 ವಿಸಿಲ್ ಆ ರೀತಿ ಇರುತ್ತೆ. ಸೊ ನಮ್ಮ ಮನೇಲಿ 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೈಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಕೂಡ ತಗೊಳುತ್ತೆ ಅಂತಲೇ ಹೇಳ್ಬೋದು. ಈಗ 3ನೇ ಟಿಪ್ ನೋಡೋಣ ಬನ್ನಿ. ಯೂಶಲ್ ಆಗಿ ಎಲ್ಲರೂ ಮನೇಲಿ ಈರುಳ್ಳಿ ಇಟ್ಕೊಂಡಿರ್ತಾರೆ. ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಜಾಸ್ತಿ ತಂದಾಗ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ರ ಮೇಲೆ ಒಂದು ಈರುಳ್ಳಿ ಬಿದ್ದಾಗ ಅದು ವೆಯ್ಟ್ಗೆ ಕೊಳ್ತೋಗ್ಬಿಡುತ್ತೆ. ಒಂದು ಈರುಳ್ಳಿ ಕೊಳ್ತೋದ್ರೆ ಅದ್ರ ಪಕ್ಕದಲ್ಲಿರೋ ಈರುಳ್ಳಿ ಕೂಡ ಕೊಳ್ತೋಗುತ್ತೆ. ಈರುಳ್ಳಿ ಇಲ್ದೇ ಯಾವ ಅಡುಗೆನೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗೆಯೇ ಈರುಳ್ಳಿ ಸ್ಮೆಲ್ ಅಂತೂ ತುಂಬಾ ಕೆಡ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಚೆನ್ನಾಗಿ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದಾದರೆ, ಈರುಳ್ಳಿನ ಈ ರೀತಿ ಬಿಡಿಯಾಗಿ ಹಾಕ್ಕೊಂಡು ಹಾಗೆ ಈ ರೀತಿ ಕಂಡಿ ಇರುವ ಒಂದು ಟ್ರೇ ಥರ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಸಿಪ್ಪೆ ಏನಿದೆ ಅದನ್ನೆಲ್ಲ ತೊಗೋಬೇಕು. ಈ ರೀತಿ ತೆಗೆದು ಸೈಡಿಗೆ ಎತ್ತಿಕ್ಕೋಬೇಕು. ಹಾಗೆ ಈ ರೀತಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಈರುಳ್ಳಿನ ಈ ರೀತಿ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು, ಈ ರೀತಿ ಬೌಲ್ ಇಲ್ಲ ಅಂದರೆ ನೀವು ಒಂದು ಅಕ್ಕಿ ಬರುತ್ತಲ್ವ, ಅಕ್ಕಿ ಚೀಲ ಇರುತ್ತಲ್ವ, ಸೊ ಅದರಲ್ಲಿ ನೀವು ಹಾರ ಹಾಕ್ಬೋದು. ಇದನ್ನು ಸ್ವಲ್ಪ ಗಾಳಿ ಬೆಳಕು ಬರೋ ಜಾಗದಲ್ಲಿ ಇಡಬೇಕು, ಇಲ್ಲಾಂದರೆ ಲೈಟಾಗಿ ಈ ರೀತಿ ಬಿಸಿಲು ಬರೋ ಜಾಗದಲ್ಲಿ ಇಡಬೇಕು. ಸೊ ನೋಡ್ತಾ ಇರ್ಬೋದು, ಇಲ್ಲ ಅಂದರೆ ನೀವು ಸ್ವಲ್ಪ ಜಾಸ್ತಿ ಬಿಸಿಲು ಬರೋ ಜಾಗದಲ್ಲಿ ಈ ರೀತಿ ನಮ್ಮ ಬಾಲ್ಕನಿ ಇತ್ತು, ಸೊ ಅಲ್ಲಿ ನಾನು ಇಟ್ಟು ತೋರಿಸ್ತಾ ಇದ್ದೀನಿ. ವೀಕ್ಲಿ 1-2 ಸಲ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಟಿಪ್ ಕೂಡ ನೀವು ಫಾಲೋ ಮಾಡಿ. ಅದಾದಮೇಲೆ ಇವಾಗ 4ನೇ ಟಿಪ್ ನೋಡೋಣ ಬನ್ನಿ. ಮನೇಲಿ ಮೊಟ್ಟೆ ಎಲ್ಲ ತಂದಿರ್ತೀರಲ್ವ, ಸೊ ಜಾಸ್ತಿ ಮೊಟ್ಟೆ ಈ ರೀತಿ ತಂದಾಗ ಒಬ್ಬೊಬ್ಬರು ಬೇಯಿಸ್ಕೊತಾರೆ, ಒಬ್ಬೊಬ್ಬರು ಆಮ್ಲೆಟ್ ಎಲ್ಲ ಮಾಡ್ಕೋತಾರೆ. ಬೇಯಿಸಿದಾಗ ನೀಟಾಗಿ ಮೊಟ್ಟೆ ಬರೋದಿಲ್ಲ, ಒಂದೊಂದು ಒಡೆದೋಗ್ಬಿಡುತ್ತೆ, ಇಲ್ಲಾಂದರೆ ಒಂದೊಂದು ಕೆಟ್ಟೋಗ್ಬಿಡುತ್ತೆ. ಸೊ ಮೊಟ್ಟೆ ತಂದಾಗ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಮೊಟ್ಟೆ ತಂದ ಮೇಲೆ ನಾನು ಈ ರೀತಿ ಒಂದು 5 ಮೊಟ್ಟೆನ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಬೇಕು, ಮೊಟ್ಟೆ ಒಡಿಬಾರ್ದು ಅನ್ನೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಚಿಟಕಿ ಆಗೋಷ್ಟು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಮೊಟ್ಟೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಅನಿಸೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಒಬ್ಬೊಬ್ಬರು ಉಪ್ಪು ಹಾಕೋದಿಲ್ಲ, ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಎಣ್ಣೆ ಹಾಕೋದ್ರಿಂದ ಸೀಳ್ ಬಿಡೋ ಚಾನ್ಸಸ್ ಇರೋದಿಲ್ಲ. ಅದಾದಮೇಲೆ ನಾನಿಲ್ಲಿ ಮೊಟ್ಟೆ ಬೇಯಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ 10 ನಿಮಿಷ ಬೇಯಿಸ್ಕೋಬೇಕು. 10 ನಿಮಿಷ ಆದಮೇಲೆ ನೀವು ತಣ್ಣೀರು ಹಾಕ್ಬಿಟ್ಟು 2 ನಿಮಿಷ ಬಿಟ್ಟು ನಂತರ ನೀವು ಮೊಟ್ಟೆ ಸಿಪ್ಪೆ ಸುಲಿಯೋದ್ರಿಂದ ಒಂದು ಮೊಟ್ಟೆನೂ ಒಡೆಯೋದಿಲ್ಲ. ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಮೊಟ್ಟೆ ಕೂಡ ಒಡೆದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.